ಯಾರ್ದೋ ಒಂದು ಒಂದು ಅಲ್ಲಿ ಹೋಗ್ತಿರೋ VVIPಗಳ ಕಾನ್ವಾಯ್ಗಳಲ್ಲಿ ಯಾರದ್ದು ಯಾವುದು ಅಂತ ಹೇಳೋದು ಭಾಳ ಕಷ್ಟ ಇದ್ದಂಗಿದೆ. ಆಲ್ ರೈಟ್, ಪ್ರೈಮ್ ಮಿನಿಸ್ಟರ್ ನೀವು ಬೈ ರೋಡ್ ಬರಲಿಕ್ಕಿಲ್ಲ, ಏರ್ಪೋರ್ಟಿಂದ ಅಯೋಧ್ಯೆ ಹತ್ತಿರಕ್ಕೆ ಅಲ್ಲಿ ವಿಮಾನದಲ್ಲಿ ಬರ್ತಾರೆ, ಅವರು ಹೆಲಿಕಾಪ್ಟ್ರಲ್ಲಿ ಬರ್ತಾರೆ ಅಂತ ಹೇಳ್ತಿರೋದ್ರಿಂದ ಬಹುಶಃ ರೋಡಲ್ಲಿ ಇಲ್ಲ ಅನ್ಸತ್ತೆ. ಇದು ಅಯೋಧ್ಯೆಯ ಚಿತ್ರಣ. ರಾಜ್ಯದ ಕೆಲವೆಡೆಗಳಲ್ಲಿ ಕೂಡ ಹಲವೆಡೆಗಳಲ್ಲಿ ಕೂಡ ಭಾಳ ಭಕ್ತಿಯಿಂದ ಎಲ್ಲ ಪೂಜಾ ಕಾರ್ಯಗಳು ನಡೀತಾ ಇವೆ. ಇನ್ನು 2-3 ಗಂಟೆಗಳ ಕಾಲ ನಡೀತದೆ. ಕೆಲವು ದೇವಸ್ಥಾನಗಳಲ್ಲಿ ರಾತ್ರಿ 10 ಗಂಟೆಯವರೆಗೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಬಿಕಾಸ್ ಇವಾಗ 1 ಗಂಟೆ 1:30 ಟೈಮ್ನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಮುಗಿದರೂ ನರೇಂದ್ರ ಮೋದಿಯವರು ಕರೆ ಕೊಟ್ಟಿರುವ ಪ್ರಕಾರದಲ್ಲಿ ಜನ ರಾತ್ರಿ ತಮ್ಮ ತಮ್ಮ ಮನೆಗಳ ಮುಂದೆ ದೀಪವನ್ನು ಹಚ್ಚಿಸಿ ಅಂತ ಕೋರಿಕೊಂಡಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ದೀಪವನ್ನು ಹಚ್ಚಿಸಲಿಕ್ಕೆ ನಿಮಗೆ ಜಾಗ ಇದೆಯೋ ಅಲ್ಲಿ ದೀಪವನ್ನು ಹಚ್ಚಿಸ್ಬೋದು. ಎಲ್ಲೆಲ್ಲಿ ಸಾರ್ವಜನಿಕವಾಗಿ ದೀಪವನ್ನು ಹತ್ತಿಸಬೇಕು ಅಂತ ಹೋದಾಗ ಸ್ಥಳೀಯ ಅಧಿಕಾರ ದುರ್ಬಳಕೆ ಅಥವಾ ದುರಹಂಕಾರದ ಭಾಗವಾಗಿ ಎಲ್ಲೆಲ್ಲಿ ಅವಕಾಶಗಳನ್ನು ಕೊಟ್ಟಿಲ್ವೋ ಅಲ್ಲಿ ಧಿಕ್ಕಾರ ಹಾಕಿ ನಿಮ್ಮ ಮನೆ ಮುಂದೆನೇ 2 ಹೆಚ್ಚಿಗೆ ಹಚ್ಚಿಸ್ಕೊಳ್ಳಿ ಅಷ್ಟೇ. ಆಲ್ ರೈಟ್, ಮಥುರಾದ MP ಕೂಡ ಆಗಿರುವಂತಹ ಹೇಮಾ ಮಾಲಿನಿ ಅವರನ್ನ ನೀವು ನೋಡ್ತಾ ಇದ್ದೀರಿ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ VIP ಪ್ರದೇಶದಲ್ಲಿ. ಹಲವರಿಗೆ ಹಲವು ಆಧಾರಗಳ ಮೇಲೆ ಅವರಿಗೆ ಆಹ್ವಾನ ಪತ್ರಿಕೆಗಳನ್ನು ಅಲ್ಲಿ ನೀಡಿದ್ದಾರೆ. ಹೆಚ್ಚು ಕಡಿಮೆ ಆಹ್ವಾನ ಪತ್ರಿಕೆ ಪಡೆದುಕೊಂಡಿರೋ ಸ್ವೀಕಾರ ಮಾಡಿರೋರೆಲ್ಲ ಅಲ್ಲಿ ಹಾಜರಿದ್ದಾರೆ ಬಹುತೇಕ ಜನ ಅಂತ ಕಾಣುತ್ತೆ. ಇದು ಪ್ರಧಾನಮಂತ್ರಿ ಇಲ್ಲ, ಇದು ಯಾವುದೋ ಫಾರಿನ್ ಸ್ಯಾನ್ ಫ್ರಾನ್ಸಿಸ್ಕೋ ಇಂದ ಬರ್ತಾ ಇರುವಂತಹ ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಾನು ಯಾಕೆ ಪದೇ ಪದೇ ದೇಶ ಮತ್ತು ವಿದೇಶ, ದೇಶ ಮತ್ತು ವಿದೇಶ ಮತ್ತು ನನ್ನ ಪ್ರದೇಶ ಅಂತಂದರೆ ನನ್ನ ಕರ್ನಾಟಕ, ದೇಶ ಮತ್ತು ವಿದೇಶ, ಈ ಮೂವರ ಚಿತ್ರಗಳನ್ನು ವಿಡಿಯೋಗಳನ್ನು ಯಾಕೆ ಪದೇ ಪದೇ ತರ್ತಾ ಇದ್ದೀವಿ ಅಂದರೆ ಎಂಥ ಒಂದು ದೇವರು ಹೀಗೆ ಸಾವಿರ ವರ್ಷಗಳಾದರೂ ನಂಬಿಕೆಯ ಭಾಗವಾಗಿ ಉಳಿದುಕೊಂಡಾಗ ಮತ್ತು ನಾವು ಅದನ್ನು ಒಪ್ಪಿಕೊಂಡಾಗ ಅದನ್ನು ಯಾರೂ ಜ್ಞಾಪಿಸ್ಕೋ ಅಂತ ಹೇಳಬೇಕಾಗಿಲ್ಲ. ಇವತ್ತು ಬಹಳ ಜನ ರಾಜಕಾರಣಿಗಳನ್ನು ಅಥವಾ ನಮ್ಮನ್ನು ಆಳಿ ಆಗಲಿ ಹೋಗ್ತಾ ಇರೋಂಥವ್ರನ್ನು ಆವಾಗ ನಮಗೆ ಹೇಳ್ತಾರೆ, ಅವ್ರನ್ನ ಇವತ್ತು ಜ್ಞಾಪಿಸ್ಕೊಳ್ಳೋಣ ಅಂತ. ಇಲ್ಲಿ ಯಾರು ಹೇಳಬೇಕಾಗಿಲ್ಲ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತ. ಹೀಗೆ ಯಾರು ಹೇಳದೆ ಸಾವಿರ ವರ್ಷಗಳಾದರೂ ಶತಮಾನಗಳು ಕಳೆದರೂ ಹೀಗೆ ಕೆಲವು ವ್ಯಕ್ತಿಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಇದೊಂದು ಅದ್ಭುತವಾದಂತಹ ಸನ್ನಿವೇಶ ಅಥವಾ ಸಾಕ್ಷಿ ಅಂತ ಕಾಣುತ್ತೆ. ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಇಮ್ಮಾರ್ಟ್ಯಾಲಿಟಿ ಬೈ ಲಿವಿಂಗ್ ಅಂತ ಕಾಣುತ್ತೆ. ಇಮ್ಮಾರ್ಟ್ಯಾಲಿಟಿ ಇರಬೇಕಿದು ಮೋಸ್ಟ್ಲಿ. ಅಂದರೆ ದೇವರೇ ಇಮ್ಮಾರ್ಟಲ್ ಅಂತಾರೆ, ಅದರಲ್ಲಿ ಅವನು ಬಿಟ್ಟೋಗಿರುವಂಥ ಈ ನೆನಪುಗಳು ಮತ್ತು ಅಥವಾ ಈ ನಮ್ಮ ನಂಬಿಕೆಗಳಿಗೆ ಭಾಳ ಅದ್ಭುತ. ದೇಶದಲ್ಲಿರಲಿ ವಿದೇಶದಲ್ಲಿರಲಿ, ವಿದೇಶಕ್ಕೆ ಹೋಗಿರುವವರಿಗೆ ಯಾವಾಗಲೂ ಹಾಗೆ ದೂರದಲ್ಲಿದ್ದಾಗ ನಾವು ಕಳೆದುಕೊಂಡಿದ್ದರ ಬಗ್ಗೆ ಹೆಚ್ಚು ಚಿಂತಾಕ್ರಾಂತರಾಗ್ತೀವಿ ಮತ್ತು ಹೆಚ್ಚು ಪ್ರೀತಿಯನ್ನು ಮಾಡ್ತೀವಿ. ಹಾಗೆ ವಿದೇಶಗಳಲ್ಲಿದ್ದವರಿಗೆ ದೇಶದ ಬಗ್ಗೆಯೂ, ದೇಶದ ಯಾವುದೋ ಭಾಗದಲ್ಲಿದ್ದವರಿಗೆ ಅವರ ಪ್ರದೇಶದ ಬಗ್ಗೆಯೂ, ಆ ಪ್ರದೇಶದಲ್ಲೇ ಇದ್ದವರಿಗೆ ಅವರ ಮನೆಯ ಬಗ್ಗೆಯೂ ಉತ್ಸಾಹ ಇರಬೇಕಾದ್ದು, ಆಸಕ್ತಿ ಇರಬೇಕಾದ್ದು ಬಹು ಸಹಜ. ಹಾಗಾಗಿ ಪದೇ ಪದೇ ನಾವು ವಿದೇಶಗಳ ಚಿತ್ರಗಳನ್ನು ಕೂಡ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಮಧ್ಯದಲ್ಲಿ ಅಯೋಧ್ಯೆಯ ದೃಶ್ಯಗಳನ್ನು, ಆ ಮಧ್ಯದಲ್ಲಿ ದೇಶದೊಳಗಡಿನ ದೃಶ್ಯಗಳನ್ನು ಹಾಗೂ ರಾಜ್ಯ ಮತ್ತು ಉಳಿದ ಪ್ರದೇಶಗಳ ದೃಶ್ಯಗಳನ್ನು ತರ್ತಾ ಇದ್ದೀವಿ. ಅಯೋಧ್ಯೆಯ ಪ್ರತಿ ಮೂಲೆಯಲ್ಲೂ ಜನ ಇದ್ದಾರೆ, ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನೀವಲ್ಲಿ ನೋಡ್ತಾ ಇದ್ದೀರಿ. ಈ ಹೆಣ್ಣುಮಕ್ಕಳು ಅಲ್ಲಿ ನೃತ್ಯವನ್ನು ಮಾಡ್ತಾ ಇರೋದು ಎಲ್ಲೋ VVIPಗಳ ಮುಂದೆ ದೊಡ್ಡ ವೇದಿಕೆಯಲ್ಲಿ ಅಲ್ಲ, ಎಲ್ಲೋ ಅಯೋಧ್ಯೆಯ ಒಂದು ಮೂಲೆಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ನನ್ನ ಸಹೋದ್ಯೋಗಿ ಅಲ್ಲಿ ಯಾವುದೋ ಒಂದು ವರದಿಯನ್ನು ಕೊಡಲಿಕ್ಕೆ ತಯಾರಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಚೌಕಿಯಿಂದ ಬಹಳಷ್ಟು ಜನರು ಬರ್ತಾ ಇದ್ದಾರೆ, VVIPಗಳು ಬರ್ತಿರೋದು ಒಬ್ಬೊಬ್ಬರನ್ನ ತೋರಿಸ್ತಿದ್ದಾರೆ. ಈ VVIPಗಳು ಏನಾದ್ರು ಬರಲಿ, ಅವರು ಬರ್ತಾರೆ ಹೋಗ್ತಾರೆ, ಅದಲ್ಲ ಪಾಯಿಂಟು. ಐ ಆಮ್ ನಾಟ್ ವೆರಿ ಕನ್ಸರ್ನ್ಡ್ ಅಬೌಟ್ ಇಟ್. ನಮಗೆ ಪಾಯಿಂಟ್ ಇರೋದು ಅಯೋಧ್ಯೆಯ ಮೂಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಿರೋ ಆ ಹೆಣ್ಮಕ್ಳ ನೃತ್ಯ ಇದೆಲ್ಲ ನೋಡ್ತಾ ಇದ್ರಿ, ಅಥವಾ ಸಂಗೀತ ಇವನ್ನೆಲ್ಲ ನೋಡ್ತಾ ಇದ್ರಿ. ಆ ಜನಕ್ಕೆ ಯಾವ VVIPನೂ ಇಲ್ಲ ಅಲ್ಲಿ. ಯಾರೂ ಬಂದವ್ರಿಗೆ ಚಪ್ಪಾಳೆ ತಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ರಿ, ವೆರಿ ಗುಡ್ ಅನ್ನೋರು ಯಾರೂ ಇಲ್ಲ ಅಲ್ಲಿ. ಶ್ರೀಸಾಮಾನ್ಯರು ಯಾರೋ ಒಳಕ್ಕೆ ಹೋಗಲಿಕ್ಕೆ ಆಗದಿದ್ದವರು ಅಲ್ಲಿ ಮುಂದೆ ನಿಂತ್ಕೊಂಡು ಅವರು ಆನಂದ ಪಡ್ತಿರ್ಬೋದು ಅದನ್ನು. ಆದರೆ ಅವರ ಉತ್ಸಾಹ ಮತ್ತು ಅವರ ಗಮನ ಎಲ್ಲವೂ ಎಲ್ಲಿದೆ ಎಂದರೆ, ನಾನು ನನ್ನ ಈ ಕಲೆಯನ್ನು ಸೇವೆಯ ರೂಪದಲ್ಲಿ ನಾನು ಹೋಗಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಅಯೋಧ್ಯೆ ಒಳಗಡೆ ಇರುವಂತಹ ರಾಮಲಲ್ಲನಿಗೆ ಸಲ್ಲಿಸ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲೇ ಇದ್ದಾರೆ. ಹಾಗಾಗಿ ನಿಮ್ಗೆ ಆ ಉತ್ಸಾಹ ಉಳ್ಕೊಳ್ಳೋಕ್ಕೆ ಸಾಧ್ಯ. ಕಾಸ್ಕೊಟ್ಟು ಕರ್ಕೊಂಬಂದಾಗ ಭಾಳ ಪ್ರೊಸೆಷನ್ಗಳಲ್ಲಿ 3 ಗಂಟೆ ಆದಮೇಲೆ ತಮಟೆ ಹೊಡೆಯೋರು, ಇದನ್ನು ಹೊಡೆಯೋರೆಲ್ಲ, ಡೋಲ್ ಹೊಡೆಯೋರೆಲ್ಲ ಪ್ಯಾಕಪ್ ಆಗಿ ಅಥವಾ ಸೈಡ್ಗೆ ಒಂದು ಚೂರು ಹಂಗಂಗೆ ಲೈಟಾಗಿ ಹೊಟ್ಟೋಗ್ಬಿಡ್ತಾರೆ. ಆದರೆ ನಾನೇ ಬಯಸಿ ಬಂದಾಗ, ನಾನೇ ಬೇಕು ಅಂತ ಹೊರಟಾಗ ಅದರದ್ದು ಉತ್ಸಾಹನೇ ಬೇರೆ,
ಆ ಉತ್ಸಾಹವನ್ನೇ ಸಹಜವಾಗಿ ನೀವು ನೋಡ್ತಾ ಇದ್ದೀರಿ. ನೀವು ಅಯೋಧ್ಯೆಯ ಹೊರಗಡೆ ನಾನು ಹೇಳ್ತಾ ಇರುವಂಥದ್ದು, ಒಳಗಡೆ ಅಲ್ಲ ಹೊರಗಡೆ ನಾನು ಹೇಳ್ತಿರೋದು. ಒಳಗಡೆ ಇಟ್ಸ್ ಮೋರ್ ಆಫ್ ಎ ಸೊಫಿಸ್ಟಿಕೇಟೆಡ್ ಜನ, ಭಾಳ ಸೊಫಿಸ್ಟಿಕೇಟೆಡ್, ಭಾಳ ಡಿಗ್ನಿಫೈಡ್. ಹಲೋ ಹವರ್ ನಮಸ್ತೆ ಜಿ ಅನ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಎಲ್ಲರೂ ಒಬ್ರಿಗೊಬ್ರು ಕೈ ಕುಲುಕೊಂಡು. ಹೊರಗಡೆ ಇರೋದಲ್ಲ, ಅದು ರಾ ಪವರ್ ಆಫ್ ದ ಪೀಪಲ್. ಅದು ರಾ, ಅದು ಮಾಸ್. ಅದು ಅವರು ಆ ಮಾಸಿಂದ ಬರುವಂತಹ ಯಾವುದೇ ಫಿಲ್ಟರ್ ಇಲ್ಲದೆ ಇರುವಂತಹ ಭಕ್ತಿ. ಅದು ಬಹಳ ಜನ VVIPಗಳಿಗೆ ಬಹಳ ಫಿಲ್ಟರ್ಗಳಿರ್ಬೋದು ಭಕ್ತಿನಲ್ಲಿ. ಯಾರಿಗೋಸ್ಕರನೋ ಯಾತಕ್ಕೋಸ್ಕರನೋ ಇನ್ಯಾವುದಕ್ಕಾರು ಇರ್ಲಿ ಅಂತ ಬೇಕಾದ್ರೆ ಬಂದಿರ್ಬೋದು ಕೆಲವರು, ಯಾರಿಗೆ ತಲುಪಬೇಕು ನೋಡ್ಕೊಳ್ಳೋಣ ಅದನ್ನ ಅಂತ. ಆದ್ರೆ ಅಲ್ಲಿ ಹೊರಗಡೆ ಅದಲ್ಲ, ಅದು ಫಿಲ್ಟರೇ ಇಲ್ಲ ಅದರಲ್ಲಿ. ಅವ್ರದ್ದು ರಾ ಅದು ಆ ಭಕ್ತಿ. ಅದು ಅವ್ರಿಗೆ ಯಾರು ಹೇಳಿಲ್ಲ, ಅವ್ರಿಗೆ ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ. ರಾಜಾಜಿನಗರದ ರಾಮ ಮಂದಿರಕ್ಕೆ ಬಂದು ಭಜನೆ ಮಾಡುವಂತಾನೋ, ಶಿವಾಜಿನಗರಕ್ಕೆ ಬಂದು ಸಣ್ಣ ರಸ್ತೆಗಳಲ್ಲಿ ನೀನು ಮೆರವಣಿಗೆ ಮಾಡುವಂತ ಯಾರು ಅವ್ರಿಗೆ ಹೇಳಿಲ್ಲ. ಜನ ಮಾಡ್ತಾರೆ, ಯಾಕಂದ್ರೆ ದಾಟ್ ಇಸ್ ದಿ ಪವರ್ ಆಫ್ ದಿ ಗಾಡ್ ಅಂಡ್ ದ ರಿಲಿಜನ್ ಅಂಡ್ ದ ಬಿಲೀಫ್. ಆಲ್ ರೈಟ್, ರಾಮ ಮಂದಿರದ ಮುಂಭಾಗದ ಮತ್ತೆ ದೃಶ್ಯಾವಳಿಗಳಿಗೆ ಹೋಗ್ತಾ ಇದ್ದೀವಿ. ಈ ದೇಶ ಒಂದು ರೀತಿ VVIPಗಳ ದೇಶ. ಸಾಮಾನ್ಯವಾಗಿ ನಮ್ಮ ಜನಕ್ಕೂ ಕೂಡ ಅದೇನೆ, ಅದನ್ನು ಕಾಣಿಸಿದಾಗಲೇ ಅವ್ರಿಗೆ ಹೆಚ್ಚು ಉತ್ಸಾಹ ಅವ್ರಿಗೆ. ಆಲ್ ರೈಟ್, ಇಟ್ಸ್ ಓಕೆ. ಇವತ್ತಿನ ರಾಮ ಮಂದಿರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಹಲವಾರು ಚಿತ್ರನಟರು ಬಂದು ಸೇರ್ಕೊಂಡಿರೋದು. ವಿವೇಕ್ ಒಬೆರಾಯ್, ಸೋನು ನಿಗಮ್ ಅವರೆಲ್ಲರೂ ಒಬ್ಬರಾಗೊಬ್ಬರು ಬಂದು ಸೇರ್ಕೊಂಡಿದ್ದಾರೆ. ಆ ರೀತಿ ನೂರಾರು ಜನ ಅಲ್ಲಿ ಬಂದು ಸೇರಿರ್ತಾರೆ, ಅನುಮಾನ ಇಲ್ಲ. ನಮಗೆ ಕಾಣಿಸಿದ್ದನ್ನ ಹೇಳಬಹುದೇನೋ ಅಷ್ಟೇ. ಬಹಳಷ್ಟು ಸಂಗೀತಗಾರನ್ನ ಕರೆಸಿ ಅಲ್ಲೊಂದಷ್ಟು ಹಾಡುಗಳನ್ನ, ರಾಮ ಭಕ್ತಿಯನ್ನ ಆಡಿಸುವಂತ ಕೆಲಸವೂ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಸರ್. ಬಹುಶಃ ಇವರುಗಳು ಕೂಡ ಆಡಬಹುದು ಅನ್ಸುತ್ತೆ. ಸೋನು ನಿಗಮ್ ಗೊತ್ತಿಲ್ಲ, ಹಾಡ್ತಾರೋ ಇಲ್ವೋ ನನಗೆ ಐಡಿಯಾ ಇಲ್ಲ. ಅವ್ರು ಹಾಡಿದ್ರೆ ಸಂತೋಷ, ಕೇಳಿಸ್ಕೊಳ್ಳೋಣ. ಬಟ್ ಈ ದೃಶ್ಯಗಳನ್ನ ನೋಡಿ, ಇದು ಎಗೈನ್ ರಾಮ ಮಂದಿರದ ಹೊರಗಡೆ ನಡೀತಿರುವಂತಹ ಕಲಾ ಸೇವೆ. ಇದು ಆಯಾ ರಾಜ್ಯಗಳಿಂದ ಬಂದಿರುವಂತಹ ಕಲಾವಿದರುಗಳು ಅವರಿಗೆ ಬೇಕು ಅನಿಸಿದಂತಹ ಕಲೆಯನ್ನ ಬೆಳಗ್ಗೆಯಿಂದ ನಿರಂತರವಾಗಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಭವ್ಯ ಮಂದಿರ ಹೇಗೆ ಎದ್ದು ನಿಂತಿದೆ ಅಂತ. ಈ ಮಂದಿರದ ಒಂದು ಭಾಗವನ್ನು ನೀವು ನೋಡ್ತಾ ಇದ್ದೀರಿ ಅಷ್ಟೇ. ಇನ್ನೊಂದು 2 ಭಾಗ ಇದೆ. ತದನಂತರದಲ್ಲಿ ಕಾಲಾನಂತರದಲ್ಲಿ ಅದು ಸ್ವಲ್ಪ ದಿನ ಆದಮೇಲೆ ಪೂರ್ಣಗೊಂಡಾಗ ನೋಡಬಹುದೇನೋ. ಆದರೆ ಅತ್ಯಂತ ಭವ್ಯವಾಗಿ ಒಂದು ರೀತಿಯ ಒಂದು ಪುಟಾಣಿ ಗುಡ್ಡದ ಮೇಲೆ, ಅದು ಪೂರ್ತಿ ನೆಲಮಟ್ಟದಲ್ಲಿ ನಿಂತಿರುವಂತಹ ದೇವಸ್ಥಾನ ಅಲ್ಲ, ಅದೊಂದು ಸಣ್ಣ ಗುಡ್ಡದ ಥರ. ತುಂಬ ದೊಡ್ಡದಲ್ಲದೇ ಇರಬಹುದು, ಬಟ್ ಒಂದು ಸಣ್ಣ ಗುಡ್ಡದ ಥರ. ಇದು ಮಾರಿಷಿಯಸ್. ಅಲ್ಲಿ ಕಾರ್ ರ್ಯಾಲಿ ಮಾಡ್ತಾ ಇದ್ದಾರೆ. ಮಾರಿಷಿಯಸ್ ನಲ್ಲಿ ಕಾರ್ ರ್ಯಾಲಿ ಮಾಡ್ತಿದ್ದೆ. ಇದು ಟ್ರಾಫಿಕ್ ಜಾಮ್ ಅಲ್ಲ. ಓಕೆ, ಆಲ್ ರೈಟ್. ಲೆಟ್ ಮಿ ಟೆಲ್ ಯು. ನೋಡೋಣ. ಬೆಂಗಳೂರಿನಲ್ಲಿ ಶನಿವಾರ ಬಂದರೆ ನೋಡಬಹುದು ರಸ್ತೆಯಲ್ಲಿ ಅಂತ ಅನ್ಕೋಬಹುದು ಯಾರು. ಆದ್ರೆ ಇದಲ್ಲ, ಇದು ವೀಕೆಂಡ್ ಟ್ರಾಫಿಕ್ ಅಲ್ಲ. ಇದು ಮಾರಿಷಿಯಸ್ ಅಲ್ಲಿ ನಾನು ನೋಡಿದ್ದೀನಿ. ಆ ದೇಶನ ಬಹಳ ಅದ್ಭುತವಾದಂಥ ದೇಶ ಅದು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆಕ್ಚುಲಿ ಹೇಳಬೇಕು ಅಂದರೆ. ಆ ದೇಶದಲ್ಲಿ ಮಾರಿಷಿಯಸ್ನಲ್ಲಿ ಭಾರತೀಯ ಮೂಲದ ಜನ ತುಂಬ ಇದ್ದಾರೆ, ವಿಪರೀತವಾಗಿದ್ದಾರೆ ಭಾರತೀಯ ಮೂಲದ ಜನ. ಹಾಗಾಗಿ ಅಲ್ಲಿ ನಡೆಸ್ತಾ ಇರುವಂತಹ ಕಾರ್ ಮತ್ತು ಬೈಕ್ ರ್ಯಾಲಿ ಅದು ಆ ದೇಶದಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೈಸೂರಿನಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಕಾನೂನು ಸುವ್ಯವಸ್ಥೆ ಆಗತ್ತೆ ಅಂತ, ನಡೆಸಬೇಡಿ ಅಂತ ತೀರ್ಮಾನವನ್ನು ತೆಗೆದುಕೊಂಡು ಅನುಮತಿಗಳನ್ನ ರದ್ದು ಮಾಡ್ತಾರಂತೆ. ಅಲ್ಲಿ ರಸ್ತೆಯಲ್ಲೇ ಸಾವಿರ ಕಾರುಗಳಿಗೆ ಮಾಡಿ ರ್ಯಾಲಿನ ಅಂತ ಜಾಗ ಕೊಡ್ತಾರಂತೆ. ಇದೇ ವ್ಯತ್ಯಾಸ ಮನೆಯ ಒಳಗಿರುವವರಿಗೂ ಹೊರಗಿರುವವರಿಗೂ ಅಂತ. ಕಹಾಯ್ ದುಶ್ಮನ್ ಅಂದ್ರೆ ಬಗಲ್ ಮೇ ಹೈ ಅಂತಂದಂಗೆ ಇವ್ರುಗಳು. ಇವೆಲ್ಲ ಬಗಲ್ ಮೇ ಹೈ ದುಶ್ಮನ್ಗಳು ಇವು, ಹೇಳ್ತೀನಿ. ಆಲ್ ರೈಟ್, ಇದು ಮಾರಿಷಿಯಸ್ನ ಈ ದೃಶ್ಯವನ್ನು ವಿಶೇಷವಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ವಿ. ಮಾರಿಷಿಯಸ್ನ ಧ್ವಜ ಏನಿದೆ, ಆ ಧ್ವಜವು ಅಲ್ಲಿ ರಾರಾಜಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಶ್ರೀರಾಮಚಂದ್ರನ ಅಯೋಧ್ಯೆಯ ಧ್ವಜದ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋ ಧ್ವಜ ಅದು ಮಾರಿಷಿಯಸ್ನ ಧ್ವಜ. ಅದು ಆ ಧ್ವಜವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆಲ್ ರೈಟ್, ಇದು ಈ ರೀತಿ ಹಲವಾರು ದೇಶಗಳಿಂದ ಬರ್ತಾ ಇರುವಂತಹ ದೃಶ್ಯಗಳು ನಿಮ್ಮ ಮುಂದೆ ಇನ್ನೂ ಹಾಜರಾಗುತ್ತೆ ಅಂತ ಕಾಣುತ್ತೆ. ಸದ್ಯಕ್ಕೆ ನಾವು ವಾಪಸ್ಸು ನ್ಯೂಯಾರ್ಕ್ ಅಲ್ಲಿ ಟೈಮ್ಸ್ ಸ್ಕ್ವೇರ್ ನಲ್ಲಿ ಜನ ಸೇರಿದ್ರು. ಇಲ್ಲಿ ಸಾಮಾನ್ಯವಾಗಿ ಜನ ಒಂದು 2-3 ಬಾರಿ ಈ ತರ ಸೇರ್ತಾರೆ ಇಲ್ಲಿ.
ಒಂದು ಹೊಸ ವರ್ಷದಲ್ಲಿ ಇದೇ ರೀತಿ ಸೇರ್ತಾರೆ ಇಲ್ಲಿ ಜನ, ಕಾಲಿಡಕ್ಕಾಗಲ್ಲ ಅವತ್ತು ಹೊಸ ವರ್ಷದ ದಿನ. ಇನ್ನೊಂದು ಯಾವ್ದಾದ್ರು ರಾಕ್ ಸ್ಟಾರ್ದು ದೊಡ್ಡ ಕಾರ್ಯಕ್ರಮ ನಡೆದಾಗ ಹತ್ತಿರದಲ್ಲಿ ಈ ತರ ಜನ ಸೇರ್ತಾರೆ. ನನ್ನ ಪ್ರಕಾರ ಭಾರತೀಯರು ಜನಸಂಖ್ಯೆಗೆ ಅನುಗುಣವಾಗಿ, ನಮ್ಮ ದೇಶದಲ್ಲಿರುವ ಜನಸಂಖ್ಯೆಗೆ ಅನುಗುಣವಾಗಿ ಹಾಗೂ ಅಮೆರಿಕದಲ್ಲಿರುವ ಭಾರತೀಯರ ಜನಸಂಖ್ಯೆಗೆ ಅನುಗುಣವಾಗಿ ಸೇರಿದ್ದಾರೆ ಅಂತ ಕಾಣುತ್ತೆ. ಬಹಳ ಅಭೂತಪೂರ್ವವಾದ ದೃಶ್ಯ. ಬಿಕಾಸ್ ಟೈಮ್ ಸ್ಕ್ವೇರ್ ಇಸ್ ಎ ಲಾರ್ಜ್ ಏರಿಯಾ, ಅದು ತುಂಬ ದೊಡ್ಡ ಜಾಗ, ಅದು ಸುತ್ತಲೂ ತರಹೇವಾರಿ ಖ್ಯಾತನಾಮ ಕಟ್ಟಡಗಳೆಲ್ಲ ಇರುವಂಥದ್ದು. ಗದಗದ ಲಕ್ಷ್ಮೇಶ್ವರದಲ್ಲಿ ಹೋಮ ಕುಂಡ, ಅಲ್ಲಿ ಹೋಮವನ್ನ ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಮಂಗ ಹನುಮನ ಅಂದ್ರೆ ರಾಮನ ಭಂಟ ಹನುಮ ಆ ಎಲ್ಲಾ ಸಂದರ್ಭದಲ್ಲೂ ಇರಲೇಬೇಕು. ದೃಶ್ಯ ನೋಡಿ ಅಲ್ಲಿ. ಅಲ್ಲಿದ್ದವರೆಲ್ರಿಗೂ ಆಶ್ಚರ್ಯ, ಇದೇನಿದು ಹನುಮ ಬಂದ್ಬಿಟ್ಟಿದ್ದಾನೆ ಅಂತ. ದೀಪನೇನೋ ಮಾಡ್ತಾ ಇದೆ ಸರ್, ಅದು ನೋಡ್ರಿ ಏನ್ ಮಾಡ್ತೈತಿ ನೋಡೋಣ. ಏನ್ ಮಾಡ್ತೈತಿ ಅನ್ನೋದ್ರ ನೋಡೋಣ ಸುಮ್ಮನೆ. ನಮಸ್ಕಾರ. ಇದು ಗದಗದಿಂದ ಬರುತ್ತಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಯಾರೋ ನಮಸ್ಕಾರ ಅಂದ ತಕ್ಷಣ ಅದು ನಮಸ್ಕಾರ ಥರನೇ ಮಾಡ್ತು. ಅದು ಏನು ಅನ್ಕೊಂಡು ಮಾಡ್ತೋ ಅದು ಪ್ರಶ್ನೆ ಬೇರೆ. ಮಾಡಿದ್ದನ್ನು ನೋಡಿ ಅದು ಅನುಕರಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಗದಗದಿಂದ ಬರುತ್ತಿರುವಂತಹ ದೃಶ್ಯ. ಸಾಮಾನ್ಯವಾಗಿ ಇಂಥ ಘಟನಾವಳಿಗಳು ಈ ಥರದ ದಿನಗಳಲ್ಲಿ ಹೆಚ್ಚು ಮಹತ್ವವನ್ನು ಮತ್ತು ಇದನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಅದು ಆಲ್ ರೈಟ್. ಗದಗದ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಬ್ಯಾಕ್ ಟು ಪೆವಿಲಿಯನ್. ಅಯೋಧ್ಯೆಗೆ ಪ್ರಯಾಣವನ್ನು ಮಾಡಬೇಕು ವಾಪಸ್ ನಾವು. ಅಯೋಧ್ಯೆಯಲ್ಲಿ ದೃಶ್ಯಾವಳಿಗಳನ್ನು ಮತ್ತೆ ನಿಮ್ಮ ಸ್ಕ್ರೀನ್ ಮೇಲೆ ತರ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳು ಆಗಮನ ಆಗಿರುವ ಹಿನ್ನೆಲೆಯಲ್ಲಿ ಅತಿಥಿ ಗಣ್ಯರು ಎಲ್ಲರೂ ಕೂಡ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಎಲ್ಲ ಕಾರ್ಯಗಳು ಪ್ರಾರಂಭವಾಗುತ್ತವೆ ಮತ್ತು ಮುಗಿಯಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಂಗೆ ಇದೆ. ಬಹುತೇಕ ಗಣ್ಯರು ಅಲ್ಲಿ ಹಾಜರಾಗಿದ್ದಾರೆ. ನಿಮಗೆ ಕಾಣಿಸ್ತಾ ಇರೋ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಅದು ಕಂಗನಾ ರಣಾವತ್ ಆಕೆ ಬಂದು ಹಾಜರಾಗಿರುವಂಥದ್ದು. ಬಹುಶಃ ಅವ್ರು ತೋಚ್ದಂಗೆ ಅವ್ರಲ್ಲಿ ಮಾತಾಡ್ತಿದ್ದಾರೋ ಅಥವಾ ಅವ್ರ ಮೊಬೈಲ್ನೇ ಹಿಡ್ಕೊಂಡು ಹೇಳ್ತಾರೋ. ಹನುಮಾನ್ ಗಡಿಯಲ್ಲಿ ಹೋಗಿ ಒಂದಷ್ಟು ಸೇವೆಗಳನ್ನು ಕೂಡ ಮಾಡಿದ್ದಾರೆ. ಆಲ್ ರೈಟ್, ಮಾಡಲಿ, ಒಳ್ಳೇದು, ಸಂತೋಷ. ಓಕೆ, ಇದು ಇವತ್ತಿನ ಪರಿಸ್ಥಿತಿ. ಈಗ ಸಮಯ ಈಗೇನು 10:59 ಅಂದರೆ ಸುಮಾರು ಒಂದು 11 ಗಂಟೆಗೆ ಬಂದಾಯಿತು. ಹೆಚ್ಚು ಕಡಿಮೆ ಸಮಯದಲ್ಲಿ ಒಂದು 5 ನಿಮಿಷ ಈಚೆ ಆಚೆ ಆಗ್ತಿರೋ ಹಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಪ್ರಕಾರ 10:55ಕ್ಕೆ ಅಯೋಧ್ಯೆಯ ರಾಮ ಮಂದಿರವನ್ನೇ ತಲುಪಬೇಕಾಗಿತ್ತು. ತಲುಪಿರುವ ಯಾವ ಲಕ್ಷಣಗಳು ಸುದ್ದಿಗಳು ಇನ್ನೂ ಬಂದಿಲ್ಲ ಇಲ್ಲಿಯವರೆಗೆ. ಬಹುಶಃ ಒಂದು 5 ನಿಮಿಷ ಹೀಗೆ ಹಾಗೆ ಬಂದು ಜಾಯಿನ್ ಆಗ್ಬೋದು ಅಂತ ಕಾಣುತ್ತೆ. ಅಭೂತಪೂರ್ವವಾದ ಒಂದು ದೇವಸ್ಥಾನ ಕಂಗೊಳಿಸ್ತಾ ಇರುವಂಥದ್ದು. ಅಲಂಕಾರದಿಂದ ಅಷ್ಟೇ ಅಲ್ಲ, ತನ್ನ ಶಿಲ್ಪ ಕಲೆಯಿಂದ ಮತ್ತು ಆಧುನಿಕ ಭಾರತದಲ್ಲಿ ನಿರ್ಮಾಣವಾದ ಒಂದು ಅತಿ ಪ್ರಮುಖ ದೇವಸ್ಥಾನವಾಗಿರುವಂತಹ ಅಯೋಧ್ಯೆಯ ರಾಮಲಲ್ಲಾ ಮಂದಿರವನ್ನು ಬಹುಶಃ ಶತಮಾನಗಳ ಕಾಲ ಇನ್ನೂ ನೋಡಬೇಕಾಗಿ ಇರುತ್ತೆ. ನೋಡ್ತೀವಿ ನಾವು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ನೋಡ್ತಾ ಇರುವಂತಹ ಈ ದೃಶ್ಯ, ನಾನು ಆಗಲೇ ಹೇಳಿದೆ, ಒಂದು ಪುಟಾಣಿ ಗುಡ್ಡದ ರೀತಿಯ ಮೇಲೆ ಅದು ಇದೆ. ಅದರ ಮೇಲೆ ಸುಮಾರೊಂದು 10-12 ಅಡಿಯಷ್ಟು ಎತ್ತರದ ಅಡಿಪಾಯದ ಇದಿದೆ. ಅದರ ಮೇಲೆ ದೇವಸ್ಥಾನ ಬಂದದ್ದು. ಪ್ರೈಮ್ ಮಿನಿಸ್ಟರ್ ಬರ್ತಾ ಇರುವಂಥದ್ದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನಾವು ಆಗಲೇ ಹೇಳಿದ್ವಿ, ಅಯೋಧ್ಯೆ ವಿಮಾನ ನಿಲ್ದಾಣದಿಂದ ಅವರು ಅಯೋಧ್ಯೆಯ ರಾಮ ಮಂದಿರದ ಸಮೀಪಕ್ಕೆ ಹೆಲಿಕಾಪ್ಟರ್ನಲ್ಲಿ ಬಂದು ಸೇರ್ಕೋತಾರೆ ಅಲ್ಲಿ ಅಂತ. ಭಾಳ ದೀರ್ಘಕಾಲ ಇರಲಿಕ್ಕಿಲ್ಲ ಅಂತ. ಆಲ್ ರೈಟ್, ಪ್ರೈಮ್ ಮಿನಿಸ್ಟರ್ ಬಂದು ಅರೈವ್ ಆಗ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಕೆಲವೇ 5-10 ನಿಮಿಷದಲ್ಲಿ ಬಹುಶಃ ಅವರು ದೇವಸ್ಥಾನದ ಆವರಣಕ್ಕೆ ಬರ್ತಾರೆ. ಅಲ್ಲಿಂದ 11ರಿಂದ 12ರವರೆಗೆ ಅವರಿಗೆ ರಾಮ ಮಂದಿರ ವೀಕ್ಷಣೆಗೆ ಸಮಯ ಇದೆ. ಹಾಗಾಗಿ ಬಹುಶಃ ಅವರು ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ರೀತಿಯಲ್ಲೇ ಅಲ್ಲಿ ನೆರೆದಿರುವ ಗಣ್ಯರಿಗೆಲ್ಲರಿಗೂ ಒಂದು ನಮಸ್ಕಾರ ಹೇಳಿ ಸಾಗಬಹುದೇನೋ, ನೋ ಐಡಿಯಾ. ಬಟ್ ಇದು ನಿಮಗೆ ಕಾಣಿಸ್ತಾ ಇರುವಂಥದ್ದು ಅಯೋಧ್ಯೆಯ ಹೆಲಿಪ್ಯಾಡ್ಗೆ ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನು ಮಾಡಬೇಕಾಗಿರುವಂತಹ
ಯಜಮಾನದ ಸ್ಥಾನವನ್ನು ಹೊತ್ತಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸುತ್ತಿರುವಂತಹ ಆ ದೃಶ್ಯವನ್ನು ನೀವು ನೋಡಿದ್ದೀರಿ. ಇದು ರಾಜ್ಯದ ವಿವಿಧೆಡೆಗಳಲ್ಲಿ ನಡೀತಿರುತ್ತೆ. ಇದು ಬೆಂಗಳೂರು, ಇದು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂಥದ್ದು. ಬೆಂಗಳೂರಿನ ಈ ರೀತಿ ಹಲವೆಡೆಗಳಲ್ಲಿ ರಾಮ ಮತ್ತು ಹನುಮನ ದೇವಸ್ಥಾನಗಳಲ್ಲಿ ರಾಮ ಹನುಮ ಎಲ್ಲ ದೇವಸ್ಥಾನಗಳಲ್ಲೂ ನಡೀತಾ ಇದೆ. ಆಯಾಯ ಪ್ರದೇಶದಲ್ಲಿ ಅವರವ್ರಿಗೆ ಬೇಕಾದ ರೀತಿ ತೋಚಿದ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಆಲ್ ರೈಟ್, ಆ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತವೆ, ನಾನು ಇಲ್ಲ ಅಂತ ಹೇಳಲಿಲ್ಲ. ಈಗ ಮತ್ತೆ ರಾಮ ಮಂದಿರದ ಕಡೆಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಪ್ರಧಾನಮಂತ್ರಿಗಳ ಆಗಮನ ಅಲ್ಲಾಗಿದೆ. ಸರ್, ನಿನ್ನೆ ನೀವೊಂದು ಮಾತು ಹೇಳ್ತಾ ಇದ್ದೀರಿ ಸರ್, ಅಯೋಧ್ಯೆ ಮತ್ತು ರಾಮ ಮಂದಿರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿರುವಂತಹ ಕಮಿಟ್ಮೆಂಟ್, ಅವರು ಕೊಟ್ಟಂತಹ ಪ್ರಾಮಿಸ್, ಅದಕ್ಕಾಗಿ ಇವಾಗ ಅವರು ಮತ್ತೆ ಅಯೋಧ್ಯೆಗೆ ಬರ್ತಾ ಇದ್ದಾರೆ ಅಂತ. ಸೊ ಆ ಒಂದು ಇತಿಹಾಸವನ್ನ ಅವರೀಗ ಬಹುಶಃ ಈ ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡಬಹುದು ಅಂತ ಗೊತ್ತಿಲ್ಲ. ನೋ ಐಡಿಯಾ ವಾಟ್ ಈಸ್ ಈ ಗೋಯಿಂಗ್ ಟು ಸ್ಪೀಕ್, ಏನು ಮಾತಾಡ್ತಾರೆ ಅನ್ನೋದು ಕುತೂಹಲ ಬಹು ಜನರಿಗೆ ಇರುತ್ತೆ. ಬಟ್ ಒಂದನ್ನಂತೂ ಹೇಳ್ಬಿಡ್ತೀನಿ, ಬಹಳ ಜನ ಯಾರು ರಾಜಕೀಯ ಭಾಷಣವನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ನಿರೀಕ್ಷೆ ಮಾಡಬೇಕಾಗಿಲ್ಲ ಅನ್ಸುತ್ತೆ. ಐ ಡೂ ನಾಟ್ ಥಿಂಕ್ ಹಿ ವಿಲ್ ಟಚ್ ಪಾಲಿಟಿಕ್ಸ್. ಮೇ ಬಿ ಸ್ಟ್ರಗಲ್ ಏನಿದೆ, ಇದರ ಹಿಂದಿನ ಸ್ಟ್ರಗಲ್ ಏನಿದೆ ಅಂದರೆ ಹೋರಾಟ ಏನಿದೆ, ಅದರ ಬಗ್ಗೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಒಂದಿಷ್ಟು ಪ್ರಸ್ತಾವನೆಗಳನ್ನು ಮಾಡಬಹುದೇನೋ. ಆ ದಿನಮಾನದಲ್ಲಿ ಹೇಗಿತ್ತು, ಆ ದಿನಮಾನದಲ್ಲಿ ಇದೆಲ್ಲ ಆಗತ್ತಾ ಅನ್ಕೊಂಡಿರ್ಲಿಲ್ಲ ನಾನು, ಆವಾಗ ಆ ಜರ್ನಿ ಹೇಗಿತ್ತು ಅಂತ ಬೇಕಾದ್ರೆ ನೆನಪಿಸಿಕೊಳ್ಳಬಹುದೇನೋ ಒಂದು ಸಿಂಹಾವಲೋಕನದಲ್ಲಿ. ಆದರೆ ಇಂದು ನಡೆಯುತ್ತಿರುವ ರಾಜಕೀಯ ಏನಿದೆ, ಆ ರಾಜಕೀಯಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಅಲ್ಲೊಂದು ರಾಜಕೀಯ ಭಾಷಣ ನಡೆಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಬಹುಶಃ ಇಟ್ ವಿಲ್ ಆಲ್ ಗೋ ಲೈಕ್ ದಿಸ್ ಅನ್ಸತ್ತೆ. ಒಂದು ರೀತಿ ರಾಮನಿಗೆ ಸಂದ ಜಯ ಮತ್ತು ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಸಂದಂತಹ ಜಯ, ಅಥವಾ ಹಿಂದೂ ಸಮಾಜದ ಪುನರುತ್ಥಾನಕ್ಕೆ ಬಂದಂತಹ ಒಂದು ಬಹುದೊಡ್ಡ ಅವಕಾಶ, ಹಾಗೂ ಭಾರತ ಎಂಬುದು ಹೇಗೆ ಇದೆ ಈ ಧರ್ಮದ ಆಧಾರದ ಮೇಲೆ ಅನ್ನುವಂತಹ ವಿಷಯಗಳು ಮತ್ತು ಆ ಸ್ಟ್ರಗಲ್, ಇದೆಲ್ಲವನ್ನ ಸೇರಿಸಿಕೊಂಡು ಯಾರನ್ನೋ ಕೆಲವರನ್ನ ನೆನಪಿಸಿಕೊಳ್ಳೋದಾದರೆ ನೆನಪಿಸ್ಕೊಳ್ಳೋದು, ಅಥವಾ ಇನ್ಯಾವುದೋ ಹೇಳೋದು ಮಾಡೋದು, ಈ ಥರದನ್ನೆಲ್ಲ ಇಟ್ಕೊಂಡು ಬಹುಶಃ ಆ ಭಾಷಣ ಇರಬಹುದೇನೋ ಅಂತ ಈ ದೇಶವ್ಯಾಪಿ. ಮತ್ತು ಇದರಿಂದ ಪ್ರೇರೇಪಿತರಾಗಿ ಜನ ಹೇಗಿರಬಹುದು, ದೇಶವನ್ನು ಮುಂದೆ ಹೇಗೆ ಕಟ್ಟಬೇಕು, ದೇಶದ ಮುಂದೆ ಇರುವ ಸವಾಲುಗಳೇನು, ಈ ರೀತಿಯ ಕನಸುಗಳ ಜೊತೆ ಹಿಂದೆ ನಡೆದು ಹೋಗಿರುವ ಘಟನೆಗಳನ್ನು ಮಿಕ್ಸ್ ಮಾಡಿಕೊಂಡಿದ್ದ ರೀತಿಯಲ್ಲಿ ಬಹುಶಃ ಮಾತನಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ.